ವಿಧಾನಸಭಾ ಕ್ಷೇತ್ರ ಮಟ್ಟಕ್ಕೆ ಸರ್ ಅಂದ್ರೆ ಅವರು ಇಟ್ಟಿರಂತ ಸಬ್ಜೆಕ್ಟ್ ಇಷ್ಟೇ. ಮೂರನೇ ಹಂತ ಶುದ್ಧೀಕರಣ ಎಚ್.ಎನ್. ವ್ಯಾಲಿ ಆಗ್ಬೇಕಾಗಿತ್ತು, ಆಗಿಲ್ಲ, ಮಾಡಿಕೊಟ್ಟಿಲ್ಲ ಅನ್ನೋದ್ರ ಬದಲಿಗೆ ಬೇರೆ ತಾಲೂಕುಗಳಿಗೆ ನೀರನ್ನು ಹರಿಸುವಂತ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಏನ್ ಹೇಳಕ್ ಇಷ್ಟಪಡ್ತಿರ್ತಾವೆ ಸರ್? ಈಗ ಮೂರನೇ ಹಂತ ಶುದ್ಧೀಕರಣ ಆಗಬೇಕು, ನಮ್ಮದು ಡಿಮ್ಯಾಂಡ್. ನಾನು ಅಸೆಂಬ್ಲಿಯಲ್ಲಿ ಕ್ವಶನ್ ಹಾಕಿದ್ದೆ, ನಂದು ಏನೋ ಕೆಲವು ಪ್ರಾಬ್ಲಮ್ಗಳಿಂದ ಅದು ಕ್ವಶನ್ ರೈಸ್ ಆಗಲಿಲ್ಲ, ಸ್ಟಾರ್ ಆಗಲಿಲ್ಲ. ಅದನ್ನು ಮಾತಾಡೋಕೆ ಅದು ಗಮನ ಸೆಳೆಯೋದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಆಗಬೇಕು, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ, ಜನರ ಆರೋಗ್ಯ ದೃಷ್ಟಿಯಿಂದ ಮೂರನೇ ಹಂತ ಆಗಲೇಬೇಕು. ಇದನ್ನು ನಾವು ಲಾಸ್ಟ್ ಅಸೆಂಬ್ಲಿಯಲ್ಲೂ ಮಾತನಾಡಿದ್ದೀವಿ. ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡುತ್ತೆ ನಂಬಿಕೆ ಮೇಲೆ ನಾನು ಇದ್ದೆ, ಆದರೆ ಈಗ ಮಾಡಿಲ್ಲ. ನಾನು ನಿನ್ನೆ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದೆ. ನೋಡಪ್ಪ, ನೀವು CM ಹತ್ರಕ್ಕೆ ಹೋಗೋಣ, ಅವ್ರ ಮನೆಗೆ ಹೋಗಿ ಮಾತನಾಡೋಣ. ಇಲ್ಲ, ಇದು ಆಗಲೇಬೇಕಿಲ್ಲ ಅಂದರೆ ನಾವು ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ, ಜನರ ಆರೋಗ್ಯ ಪರಿಣಾಮ ಕೆಟ್ಟದ್ದಾಗಿರುತ್ತೆ ಅಂತ ಹೇಳಿದ್ದೀನಿ. ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ನೆಕ್ಸ್ಟ್ ವೀಕ್ ಎಂಡ್ ಒಳಗಡೆ ನಾನು ಉಸ್ತುವಾರಿ ಸಚಿವರು ನಮ್ಮ ಇವ್ರ ಹತ್ರಕ್ಕೆ ಹೋಗಿ, ನಮ್ಮ ಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗಿ ಇದಾಗಲೇಬೇಕು ಅಂತ ಬೇಡಿಕೆ ಅಂತೂ ನಾವು ಇಡ್ತೀವಪ್ಪ. ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇದಕ್ಕೆ ಏನಾದರೂ ಒಂದು ತಾರ್ಕಿಕ ಸರ್, ಈಗ ನಾವು ಡಿಮ್ಯಾಂಡ್ ಮಾಡ್ತೀವಿ CM ಸಾಹೇಬರನ್ನು. ಅವ್ರು ಅದಕ್ಕೆ ಏನು ಹೇಳ್ತಾರೆ ನೋಡ್ಕೊಂಡು ತಮ್ಮ ಜೊತೆ ನಾನು ಮಾತನಾಡ್ತೀನಿ. ನಮ್ದಂತೂ ಆಗಲೇಬೇಕು. ನಾನಂತೂ ಕ್ಲಿಯರ್ ಕಟ್ ಆಗಿದ್ದೀನಿ. ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಆದರೂ ಇರಲಿ, ಯಾರಾದರೂ ಇರಲಿ, ಯಾವ ಪಕ್ಷ ಆದರೂ ಇರಲಿ, ಜನರ ಆರೋಗ್ಯ ನಮ್ಗೆ ಮುಖ್ಯ. ಇದು ಆಗಬೇಕು. ಯಾಕಂದರೆ ಈಗ ಒಂದು ಕೆರೆಗೆ ನೀರು ತುಂಬಿಸಬಲ್ಲ, ಹಸುನು ಬಂದು ಕುಡಿಯುತ್ತೆ, ಎಲ್ಲ ಕುಡಿಯುತ್ತೆ, ಜಾನುವಾರುಗಳ ಮೇಲೆ ಪರಿಣಾಮ ಆಗುತ್ತೆ ಅಂತ ನಾವು ಹೇಳಿದ್ದೀವಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಎಂಡ್ ಒಳಗಡೆ ನಾನು ಉಸ್ತುವಾರಿ ಸಚಿವರು ಹೋಗಿ CM ಜೊತೆ ಮಾತನಾಡೋದು ಖಂಡಿತ ಮ್ಯಾಕ್ಸಿಮಮ್ ಆಶಾಭಾವನೆಯಿಂದ ಇದ್ದೀನಿ. ಅವ್ರೇನಾದರೂ ಸಪ್ಲಿಮೆಂಟ್ರಿ ಬಜೆಟ್ ಇಲ್ಲ ಬಜೆಟ್ ರಿಪ್ಲೈಯಲ್ಲಿ ಒಪ್ಪಬಹುದು ಅನ್ನೋಂಥ ಆಸೆಯಲ್ಲಿ ನಾನು ಇದ್ದೀನಿ. ಆಮೇಲೆ ಗಂಟ್ಲಮಲ್ಲಮ್ಮ ಡ್ಯಾಮ್ಗೆ ನೀವು ಅನುದಾನ ಕೇಳಿದ್ರಿ, ಏನಾಯ್ತು? ಆಗಿದೆ, ಆಗಲಿ ಟೆಂಡರ್, ಗಂಟ್ಲಮಲ್ಲಮ್ಮ ಟೆಂಡರ್ ಆಗಿದೆ. ಭೂಪಾಲ್ ರೆಡ್ಡಿ ಅಂತ ಬಳ್ಳಾರಿ ಟೆಂಡರ್ ಆಗಿದೆ. ನಾನು CMನು DCMನು ಒಂದು ದಿನಾಂಕ ಕೇಳಿದ್ದೀನಿ. ಐ ಥಿಂಕ್ ಇನ್ನೊಂದು 21 ಈ ತಿಂಗಳೊಳಗಡೆ ಮ್ಯಾಕ್ಸಿಮಮ್ ಅಸೆಂಬ್ಲಿ ಆದ ತಕ್ಷಣ ಗುದ್ಲಿ ಪೂಜೆ ಮಾಡ್ತೀವಿ. ಅವ್ರಿಗಿರುವಂಥ ಒಂದು 15 ತಿಂಗಳು ಅವ್ರು ಟೈಮ್ ಕೊಟ್ಟಿರೋದು 2 ವರ್ಷದೊಳಗಡೆ. ಒಂದು 2 ವರ್ಷದೊಳಗಡೆ 15 ತಿಂಗಳಲ್ಲೇ ಕಾಮಗಾರಿ ಅಂತ ಪೂರ್ಣ ಮಾಡ್ತೀನಿ ನಾನು. ಸರ್, 3 ಸಾರಿ ಗೆದ್ದಿರುವಂತ ನೀವು ಈ ಸಾರಿ ಮುಖಾಂತರ ಇಳಿಸ್ಬೇಕು, ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಗೊಂದು ಕೆಟ್ಟ ಹೆಸರು ತರುವಂತ ಒಂದು ಪ್ರಯತ್ನ ನಡೆದಿತ್ತು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜ, ನಾನು ಯಾರಿಗೇ ಆಗಲಿ, ನನ್ನ ವಿರುದ್ಧ ಯಾರಿಗಾಗಲಿ, ನಮ್ಮಲ್ಲಿ ಒಬ್ಬ ಶಾಸಕನ ಆಗಕ್ಕೆ ಜನಾಭಿಪ್ರಾಯ ಮುಖ್ಯನೇ ವಿನಃ ಬೇರೆದಲ್ಲ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಲ ನಾನು ಮಾಡ್ತಾ ಇದ್ದೀನಿ ಕೆಲಸ. ನನ್ನ ಕೆಲಸ ಚೆನ್ನಾಗಿಲ್ವಾ, ನಿನ್ನ ಜನರ ಹತ್ರಕ್ಕೆ ಹೋಗು, ಆ ಸುಬ್ಬಾರೆಡ್ಡಿ ಸರಿ ಇಲ್ಲ, ನೆಕ್ಸ್ಟ್ ನನಗೆ ಓಟ್ ಹಾಕಿ ಅಂತ ಹೇಳ್ರಿ, ಗೆಲ್ದ್ಕೋ, ಸಂತೋಷ. ನಾನು ಬಂದು ಹೂನಾರ ಹಾಕ್ತೀನಿ. ನನಗೇನು ಆ ಥರ ಪ್ರಿಡಿಜಿ ಇಲ್ಲ. ನಾನು ಕೇಳೋದು ಸುಮ್ಮನೆ ಹೋಗೋದು. ಈಗ ನೋಡಿ, ನನಗೆ ಒಂದು ಅಸೆಂಬ್ಲಿನೇ ಒಂದು ಕ್ವಶನ್ ಹಾಕೋಕ್ಕಾಗಿಲ್ಲ. ಇದು ಯಾರಿಗೆ ಅನ್ಯಾಯ? ಜನರಿಗೆ ಅನ್ಯಾಯ ಆಯಿತು. ನಾವು ಮಾಡ್ಕೊಂಡು ಜನರಿಗೆ ಅನ್ಯಾಯ ಮಾಡೋಂಥ ಕೆಲಸ ಆಯಿತು. ನಾನು ನಮ್ಮ ವಿರೋಧಿಗಳಿರ್ಬೋದು, ಈಗ ನನ್ನ ಮೇಲೆ ದಾವೆ ಹಾಕಿರುವಂಥ ಅವ್ರಿಗಿರ್ಬೋದು, ಒಂದೇ ಮಾತೆಲ್ಲೋದು, ನೀವು ಜನರ ಹಿತದೃಷ್ಟಿಯಿಂದ ಜನರಿಗೋಸ್ಕರ ಇರಬೇಕು ಅನ್ನೋ, ನಮ್ಮ ಸ್ವಂತಗೋಸ್ಕರ ನಾನೇನು ಆಸೆ ಪಟ್ಟಿಲ್ಲ. ದಯವಿಟ್ಟು ಬನ್ನಿ, ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ನಿಲ್ಲಿ, ಗೆಲ್ಲಿ, ಸಂತೋಷ. ನೀವು ಗೆದ್ದರೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಖಂಡಿತವಾಗ್ಲೂ ನಾನು ಗಾರ್ಲ್ಯಾಂಡ್ ತಗೊಂಡು ಬಂದು ಹಾಕೋದು ನನ್ನ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡ್ಕೊಂಡಪ್ಪ, ಈ ಭಾಗದ ಜನರ ಕೆಲಸ ಮಾಡ್ಕೊಂಡು ನನ್ನ ಕರ್ತವ್ಯ, ಆ ಕೆಲಸ ನಾನು ಮಾಡ್ತೀನಪ್ಪ. ಥ್ಯಾಂಕ್ ಯು.